ಪ್ರಶ್ನೆ ಕೇಳಿದ್ದೆ, ನೆನಪಿದ್ಯಾ? ಈಗೇನೋ ಹೋಗಿದ್ದಾಳೆ, ಅವಳು ಮತ್ತೆ ವಾಪಸ್ ಬಂದ್ರೆ ಏನು ಕತೆ ಅಂತ ಕೇಳಿದ್ದೆ. ಅವಳು ಟೈಮ್ ಬಾಂಬ್ ಇದ್ದ ಹಾಗೆ ಯಾವಾಗ ಬೇಕಾದ್ರೂ ಸಿಡಿಬಹುದು ಅಂತಾನೂ ಹೇಳಿದ್ದೆ. ನೀವೇನ್ ಹೇಳಿದ್ರಿ? ಅದ್ ನೆನಪಿದ್ಯಾ? ನೆನಪಿಲ್ದೆ ಏನು? ಎಲ್ಲಾ ಸ್ಕೆಚ್ ಹಾಕಿದ್ದು ತಾವೇ ತಾನೆ. ನೀವೇನ್ ಹೇಳಿದ್ರಿ ಆಗ? ಉರ್ಮಿ, ನಿನ್ನ ಜೀವನ ಬದಲಾಗ್ ಹೋಯ್ತು, ನೀನು ಅನ್ಕೊಂಡಿದ್ದೆಲ್ಲ ಆಗುತ್ತೆ, ಇನ್ನು ಇಡೀ ಜೀವನ ನೀನು ಆಡಿತಾನೆ ಇರ್ತೀಯ ಅಂತ ತಾನೇ ಹೇಳಿದ್ದು. ಆದ್ರೆ ಈಗ ಗೌರಿನ ಕಬಡ್ಡಿ ಮ್ಯಾಚ್ ಅಲ್ಲಿ ನೋಡ್ದಾಗ್ಲೇ ನಾನು ಅನ್ಕೊಂಡೆ. ಆಗ್ಲೇ ಹೇಳ್ದಿಯಲ್ಲ, ಪದೇ ಪದೇ ಅದನ್ನೇ ಹೇಳಿ ನನಗೆ ಯಾಕೆ ಕೋಪ ಬರ್ತಿದ್ಯಾ? ಸುಮ್ಮನಿರು. ಇರ್ತೀನಿ, ಸುಮ್ಮನೆ ಇರ್ತೀನಿ. ನಿಮ್ಗೆ ಕೋಪ ಬರುತ್ತೆ. ನನ್ ಲೈಫ್ ಹಾಳಾಗಿದ್ದೆ ಆ ಗೌರಿಯಿಂದ. ಅವಳು ಕಾಲೇಜಿಗೆ ಬಂದು ಸ್ಟೇಜ್ ಹತ್ತಿ ಕಪ್ ತಗೊಂಡಾಗ್ಲೇ ನಾನು ಸುಧಾರಿಸ್ಕೋಬೇಕಿತ್ತು. ಏ ತಡ್ಡಿ, ದೊಡ್ಡ ಶಿಖಾಮಣಿ ನೀನು. ಎಂಥ ದೊಡ್ಡ ಸುಳ್ಳು ಸಿಕ್ಕಿದ್ರು ಅದನ್ನ ಯೂಸ್ ಮಾಡ್ಕೊಳ್ಳದೆ ನೀರಲ್ಲಿ ಹುಣಸೆ ತೊಳೆದಾಗ ಮಾಡ್ಬಿಟ್ಟಿಯಲ್ಲೇ. ಇದೇ ಸತ್ಯ ಅವತ್ತು ಹೇಳಿದಿದ್ರೆ ಇಷ್ಟೆಲ್ಲ ಆಗ್ತಿತ್ತ ಅಂತ ಅದನ್ನೇ ಬರ್ಕೋತಾ ಇರೋದು ನಾನು ಅರ್ಥ ಮಾಡ್ಕೋ. ಹೌದು ಮಾಮ್, ಹೌದು. ಅದೇ ಅವತ್ತು ನಾನು ಈ ಪರಿಸ್ಥಿತಿಲಿ ಇದು ಯಾವುದು ನನ್ನ ತಲೆಗೆ ಹೋಗಿಲ್ಲ. ಅಲ್ದೆ ನಾನೇನಾದ್ರೂ ಗೌರಿ ಬದುಕಿದಾಳೆ ಅಂತ ನಿಮ್ಮ ಹತ್ರ ಹೇಳಿದ್ದಿದ್ರೆ ನೀವು ಅವಳನ್ನು ಹುಡುಕ್ತಿದ್ರೆ ಹೊರತು ನನ್ನ ಬಗ್ಗೆ ನೀವು ಯೋಚನೆ ಮಾಡ್ತಿರ್ಲಿಲ್ಲ. ಅದಕ್ಕೆ ನಾನು ಮರು ಮದುವೆ ನಡಿಬೇಕು ಅಂತ ಅಷ್ಟು ಹಠ ಹಿಡಿದಿದ್ದು. ಯಾರು ಗೊತ್ತಿತ್ತು ಕೊನೆಗಳಿಗೆ ಅವಳು ಬಂದು ಮದುವೆನ ನಿಲ್ಸಿ ಅಂತ ಕೂಗ್ತಾಳೆ ಅಂತ. ಯಾಕೆ ನೀನ್ ಇಷ್ಟು ಕೇರ್ಲೆಸ್ ಆಗ್ಬಿಟ್ಟಿದ್ಯಾ? ಈ ಕೆಸ್ರಿನ್ ಕಮಲಿ ವಿಷಯದಲ್ಲಂತೂ ನಂಗೆ ಯಾಕೋ ನಮ್ಮನ್ನು ಮೀರಿ ಪವರ್ ಇದೆ ಅನ್ನೋದು ಅರ್ಥ ಆಗೋಯ್ತು ಮಾಮ್. ಬೇಬಿ, ಏನ್ ಹೇಳ್ತಿದ್ಯಾ ನೀನು? ನನ್ನಿಂದ ಇಷ್ಟೇ ದೂರ ನಿಂತಿದ್ಲು ಅಷ್ಟೇ. ಅದು ಹೇಗೋ ಪ್ಲಾನ್ ಮಾಡಿ ವಿಷದ ಮುಳ್ಳನ್ನ ಚುಚ್ಚಿ ಪ್ರಾಣ ತೆಗಿಬೇಕು ಅಂತ ಅನ್ಕೊಂಡಿದ್ದೆ. ಇಲ್ಲ, ಅವಳ ಹಣೆ ಬರ ಗಟ್ಟಿ ಇದೆ ಅಮ್ಮಮ್ಮ. ಆಹಾ, ಅಮ್ಮ ಮಗಳು ಇಬ್ರು ಒಬ್ಬರಿಗಿಂತ ಒಬ್ಬರು ಮೇಲೆ ಇದ್ದೀರಾ. ಅವತ್ತು ಒಂದೇ ಒಂದು ಮಾತು ನನಗೆ ಹೇಳಿದಿದ್ರೆ ನಿಮಗೇನ್ ಸೌದೋಗ್ತಾ ಇತ್ತು? ನಮ್ಮ ಕಣ್ಣೆದ್ರಿಗಿದ್ದವಳು ನಮ್ಮ ಕುತ್ತಿಗೆಗೆ ಸಾವಿನ ಕುಣಿಕೆ ತರ್ತಾಳೆ ಅಂತ ನಿಮಗೆ ಗೊತ್ತಿರ್ಲಿಲ್ವಾ? ಈಗ ಅನ್ಭವಿಸಿ, ನಿಮ್ಮ ಗುಂಡಿನ ನೀವೇ ತೋಡ್ಕೊಂಡಿದ್ದೀರಾ. ಅನ್ಭವಿಸಿ. ಅಮ್ಮಮ್ಮ, ನಾನು ನೋಡ್ತಾನೆ ಇದ್ದೀನಿ, ನೀವು ಬೈತಾನೆ ಇದ್ದೀರಾ. ನನ್ನ ಜಾಗದಲ್ಲಿ ನೀವು ಇದ್ದಿದ್ರೆ ಇದನ್ನೇ ಮಾಡ್ತಿದ್ರಿ. ಓ, ಏನ್ ಮಾಡ್ತಿದ್ದೆ? ಸ್ವಂತ ಅಪ್ಪ ಇನ್ನೊಬ್ಬಳಿಗೆ ಕಣ್ಣು ಮುಂದೆ ತಾಳಿ ಕಟ್ಟೋದನ್ನ ನೋಡ್ಕೊಂಡು ಚಪ್ಪಾಳೆ ತಟ್ಟಿ ಅಕ್ಷತೆ ಹಾಕ್ತೀನಿ ಅನ್ಕೊಂಡಿದ್ಯಾ? ಊರಿಗೆಲ್ಲ ಮಹಾಜನ ಕುಟುಂಬದವರು ಅಂದ್ರೆ ದೊಡ್ಡದಾಗಿ ಉಪದೇಶ ಮಾಡ್ತೀರಲ್ಲ, ನೀವು ಇಂಥ ಕೆಲಸ ಮಾಡೋದಾ? ಛೇ 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 ಛೇ. ನೋಡ್ದ್ಯಾ ಊರ್ಮಿ? ನೋಡು ನಿನ್ ಗಂಡನ್ನ ಏನ್ ಹೇಳ್ತಿದ್ದಾನೆ ಅಂತ ಕೇಳಿಸ್ಕೋ. ಪಾಪ ಏನೋ ಇವಳನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು ಯಾವ ತಪ್ಪೇ ಇಲ್ಲ ಅನ್ನೋ ಹಾಗೆ ಮಾತಾಡ್ತಿದ್ದಾನೆ ನಿನ್ನ ಪತಿರಾಯ. ಕಾಮಿನಿ, ಸುಮ್ನೆ ಯಾಕೆ ಕೂಗಾಡ್ತಾ ಇದೀಯಾ? ಈಗೇನ್ ಆಗ್ಬಾರ್ದಾಗಿದೆ ಅಂತ ಹೀಗಾಡ್ತಾ ಇದೀಯಾ? ಗೌರಿ ಯಾರು ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ. ಈಗ ಅವಳು ಇಲ್ಲೇ ಇರ್ಬೇಕಾದ್ದು ಧರ್ಮ.
ಧರ್ಮ ಧರ್ಮದ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ ಅನ್ಪೂರ್ಣ ಅವ್ರೆ? ದೇವ್ರೆ ದೇವ್ರೆ ದೇವ್ರೆ, ಊರ್ಮಿ ಕೇಳಿಸ್ಕೊಂಡ್ಯಾ? ನಿನ್ನ ಬದುಕನ್ನ ಸರ್ವನಾಶ ಮಾಡಿ ಈಗ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದಾರೆ ಮಗಳೇ. ಅದ್ ಹೇಗ್ ತಾನೇ ಮನಸ್ಸು ಬರುತ್ತೆ ಅನ್ಪೂರ್ಣ ನಿನಗೆ? ನಿನ್ನ ಇಡೀ ಆಸ್ತಿಗೋಸ್ಕರ ಹಾಸಿಗೆ ಹಾಸ್ತವಳು ಇವಳು. ಇಂಥವಳನ್ನ ನಿನ್ನ ಮನೆ ಸೊಸೆಯಾಗಿ ಕರ್ಕೋತಾ ಇದೆಯಲ್ಲ, ಏನ್ ಹೇಳ್ಬೇಕು? ಕೂಗಾಡ್ಬೇಡ ಚಂದ್ರು. ನ್ಯಾಯವಾಗಿ ಕೂಗಾಡ್ಬೇಕಾದವಳು ನನ್ನ ಮಗಳು ಊರ್ಮಿ. ಇವಳಿಗೋಸ್ಕರ ನನ್ನ ಮಗಳು ಮೂಲೆಗೆ ಬಿದ್ದಿರ್ಬೇಕಾ? ಜೊತೆಗೆ ನಿನಗೊಬ್ಳು ಮಗಳಿದ್ದಾಳೆ, ನೆನ್ಪಿದೆ ತಾನೆ? ಅನಿಕಾಗೂ ಮೊದಲು ಕಮಲಿ ಹುಟ್ಟಿದಾಳೆ ಕಾಮಿನಿ. ಮೊದಲನೇ ಮಗಳು ಕಮಲಿನೇ. ಹೌದೌದೌದು ಇದ್ದಾಳೆ. ಆದ್ರೆ ಮದುವೆಗೂ ಮುಂಚೆ ಹುಟ್ಟಿದ ಮಗುನ ಏನಂತಾರೆ ಗೊತ್ತಾ ಅನ್ಪೂರ್ಣ? ಕಾಮಿನಿಯವರೇ, ಮನೆ ಜಗಳನ ದಯವಿಟ್ಟು ಬೀದಿಗೆ ತರಬೇಡಿ. ನಿಮ್ಮ ಮಗಳ ಸ್ಥಾನ ಕಿತ್ಕೊಳ್ಳಕ್ಕೆ ನಾನು ಇಲ್ಲಿಗೆ ಬಂದಿಲ್ಲ. ನನಗೂ ಈ ಮನೆಯಾಗ ಒಂದು ಸ್ಥಾನ ಐತೆ ಅನ್ನೋ ಖುಷಿಲ್ ಬಂದೀವ್ನಿ. ಮರ್ಯಾದೆ ಮಾಡ್ಕೊಂಡು ಹೆಸರನ್ನ ಬದಲಾಯಿಸ್ಕೊಂಡು ಬದುಕ್ತಾ ಇದ್ದವಳು ಕಣೆ ನೀನು. ನೀನ್ ಯಾರೇ ನನಗ್ ಬುದ್ಧಿ ಹೇಳಕ್ಕೆ? ಇಷ್ಟು ವರ್ಷ ಇವಳು ಮನೆ ಬಿಟ್ಟು ಹೋಗಿದ್ಲು ಅನ್ನೋ ಕಾರಣಕ್ಕೆ ಇವಳನ್ನ ಒಳ್ಳೆಯವಳು ಅಂತ ತೀರ್ಮಾನ ಮಾಡೋದು ನಿನ್ನ ದಡ್ಡತನ ಅನ್ಪೂರ್ಣ. ಇವಳಿಂದ ನಿನ್ನ ಕಣ್ ತೆರೆಸ್ಬೇಕು ಅಂತ ನಾನ್ ನೋಡಿದ್ರೆ ನನ್ ಮೇಲೆ ಕೈ ಮಾಡ್ತೀಯಲ್ಲ ನೀನು? ಇಷ್ಟಕ್ಕೂ ನೀನ್ ಇಷ್ಟೆಲ್ಲ ಮಾಡ್ತಾ ಇರೋದು ನಿನ್ನ ಗಂಡನ ಮಾತು ಕೇಳೇ ತಾನೆ? ಆದ್ರೆ ನಿಜ ಏನು ಅಂತ ನಿನಗೆ ಗೊತ್ತಾದ್ರೆ ಇಲ್ಲೇ ಎದೆ ಹಿಡ್ಕೊಂಡು ಕುಸ್ತು ಬಿದ್ದು ಹೋಗ್ತೀಯ ಅನ್ಪೂರ್ಣ. ಈ ಗೌರಿನ ಮನೆಯಿಂದ ಆಚೆ ಹಾಕೋದಕ್ಕೆ ಮೂಲ ಕಾರಣನೇ ನಿನ್ನ ಗಂಡ. ಮುಚ್ಚು ಬಾಯ್ ಕಾಮಿನಿ. ನನ್ ಕಣ್ ತೆರೆಸೋ ಪ್ರಯತ್ನ ಮಾಡ್ತಿದ್ದೀನಿ ಅಂದ್ಯಲ್ಲ, ನಿಜಾನೇ. ಆದ್ರೆ ಅದು ನಿನ್ನ ವಿಷಯಕ್ಕೆ. ನಮ್ಮ ಯಜಮಾನರು ನಡೆದಿರೋದನ್ನೆಲ್ಲ ನನ್ನ ಹತ್ರ ಹೇಳಿದ್ದಾರೆ. ಮಾಡಿರೋದಕ್ಕೆ ಅವ್ರಿಗೆ ಪಶ್ಚಾತ್ತಾಪ ಇದೆ. ಆದ್ರೆ ನಿನಗೆ ರಾಮಾಯಣದ ನಾಟಕ ನಡೀತಾ ಇರುತ್ತೆ. ರಾವಣನ ಪಾರ್ಟ್ ಬರೋದು ಮಧ್ಯರಾತ್ರಿ 2 ಗಂಟೆಗೆ. ಇವ್ನಿಗೇನೋ ಅಭ್ಯಾಸ ಅಂದ್ರೆ ಊಟ ಮಾಡ್ಬಿಟ್ಟು ಒಂದ್ ಕಡೆ ಎಲ್ಲರೂ ಮಲ್ಕೊಂಡ್ಬಿಟ್ಟು ಕರೆಕ್ಟಾಗಿ 2 ಗಂಟೆಗೆ ಅಲಾರ್ಮ್ ಹೊಡೆದಂಗೆ ಎದ್ದು ಬಂದ್ಬಿಟ್ಟು ಸ್ಟೇಜ್ ಮೇಲೆ ಎಲ್ಲ ಓಹೋ ಕಪಿ ಅಂತ ಬಂದು ನಿಂತ್ಕೊಳ್ಳೋದು ಅವನ ಅಭ್ಯಾಸ. ಅವತ್ತು ಹಂಗೆ ಊಟ ಮಾಡ್ದ, ಮಲ್ಕೊಳ್ಳೋದು ಜಾಗ ಸಿಕ್ಲಿಲ್ಲ. ನೋಡ್ದ ಒಂದು ಎತ್ತಿನ ಗಾಡಿ ನಿಂತಿತ್ತು, ಹೋದ ಗಾಡಿನಲ್ಲಿ ಮಲ್ಕೊಂಡ್ಬಿಟ್ಟ. ಗಾಡಿ ಅವನಿಗೆ ಇದ್ದಕ್ಕಿದಂಗೆ ಬೇಜಾರಾಯಿತು. 11 ಗಂಟೆಗೆ ಹೊರಡ್ಬಿಟ್ಟ ಹಳ್ಳಿ ಕಡೆ. ಒಳ್ಳೆ ಕಾಡಲ್ಲಿ ಹೋಗ್ತಾ ಇದ್ದಾನೆ. ರಾತ್ರಿ 2 ಗಂಟೆಗೆ ಕರೆಕ್ಟಾಗಿ ಇವನು ಎಲ್ಲವೆಲ್ಲ ಹೋಗಿ ಕಪಿ ಅಂತ ನಿಂತ್ಕೊಂಡ್ಬಿಟ್ಟಂತೆ.
ಅವನ ಗತಿ ಏನಾಗಿರ್ಬೇಕು ಹೇಳು? ಅಯ್ಯೋ ತಾತಯ್ಯ, ಸಾಕ್ ತಾತಯ್ಯ, ನನ್ ಕೈಲಿ ನಗಕ್ಕಾಗಿಲ್ಲ, ತಕೊಳ್ಳಿ. ಅನ್ಪೂರ್ಣ, ಬಾಬಾ, ನಿನ್ ಮೊಮ್ಮಗಳಿಗೆ ನಮ್ಮ ಕಾಲದ ಜೋಕ್ ಹೇಳ್ತಾ ಇದ್ದೆ. ಅಜ್ಜಿ, ತಾತಯ್ಯ ಈ ಪಾಟಿ ತಮಾಷೆ ಮಾಡ್ತಾರೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಈ ದಿವ್ಸ ಕೂಡಿಟ್ಟಿದ್ ಮಾತನ್ನೆಲ್ಲ ಒಂದೇ ಸಮ ಬಿಡ್ತಾವ್ರೆ. ನೀವ್ ಈ ದಿನ ತಾತಯ್ಯನ ಮಾತನ್ನ ಏಕ್ ಮಿಸ್ ಮಾಡ್ಕೋತಿದ್ರಿ ಅಂತ ನಂಗೆ ಈಗ ಅರ್ಥ ಆಯ್ತೈತೆ. ಕಮ್ಲಿ, ನೀನು ಹಾಗೆಲ್ಲ ಮಾತಾಡಿದ್ರೆ ಅನ್ಪೂರ್ಣ ಫುಲ್ ಎಮೋಷ್ನಲ್ ಆಗ್ಬಿಡ್ತಾಳಮ್ಮ. ಅಯ್ಯೋ ಅಜ್ಜಿ, ಅನ್ಪೂರ್ಣ, ನೀನು ನಾನು ಆ ದೇವರದ ಏನೆಲ್ಲ ಬೇಡವೋ ಅದೆಲ್ಲದನ್ನೂ ಅವ್ನು ಕೊಟ್ಟಿದ್ದಾನೆ. ಇನ್ನೂ ಯಾಕೆ ಬೇಜಾರು ಮಾಡ್ಕೋತೀಯಾ? ಅಜ್ಜಿ, ನನ್ನಿಂದ ಏನಾನ ಬೇಸರ ಆಯ್ತಾ? ಅಯ್ಯೋ ಇಲ್ಲ ಕಮಲಿ, ನಿನ್ನ ಮನೆಗೆ ಬರಬೇಕು, ಇವ್ರು ಹೀಗೆ ನಗ್ನಗ್ತಾ ಯಾವಾಗಲೂ ಮಾತಾಡ್ತಾ ಇರಬೇಕು ಅಂತ ನಾನು ಬೇಡದೇ ಇರೋ ದೇವರೇ ಇಲ್ಲಮ್ಮ. ಇದೆಲ್ಲ ನನ್ನ ಕಣ್ಮುಂದೆನೇ ನಡೀತಾ ಇದೆ ಅನ್ನೋದನ್ನ ನನ್ನ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ ಕಮಲಿ. ಹೇಳ್ಕೊಳಕ್ಕಾಗ್ತಿರೋ ಖುಷಿ ಕಣ್ಣೀರಾಗ ಹೊರಗೆ ಬರ್ತಾ ಇದೆ ಅಷ್ಟೆ. ಅಮ್ಮ ಅವ್ರೆ, ನೀವಿಲ್ಲಿ ಹೋಗೋ ಆಗಿಲ್ಲ. ಏಯ್, ಸೈಡ್ಗೆ ಹೋಗೆ. ಇಲ್ಲ ಅಮ್ಮ ಅವ್ರೆ, ಕ್ಷಮಿಸಿ, ನೀವಿಲ್ಲಿ ಹೋಗ್ಬಾರ್ದು ಅಂತ ಹೇಳಿದ್ದಾರೆ. ಯಾರು? ಚಂದ್ರು ಸರ್. ಅನ್ಪೂರ್ಣ ಅಮ್ಮವ್ರ ರೂಮ್ ಬಿಟ್ರೆ ಇದೇ ದೊಡ್ಡ ರೂಮು, ಅದಕ್ಕೆ ಇಲ್ಲಿ ಕಮಲಿ ಅಮ್ಮವ್ರನ್ನ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಿದ್ದಾರೆ. ಬೇಬಿ, ಏನಾಯ್ತು? ಮಾಮ್, ನನ್ನ ರೂಮ್ಗೆ ನಾನೇ ಹೋಗ್ಬಾರ್ದಂತೆ. ವಾಟ್ ಇಸ್ ದಿಸ್ ಮಾಮ್? ಏ ಶಾಂತ, ಅವರೇನೋ ಹೇಳಿದ್ರು ಅಂತ ನೀನು ಅಡ್ಡ ಬರಬೇಡ. ಹೋಗ್ತಾ ಇರು, ಇದು ಬೇಬಿ ರೂಮ್. ಇಲ್ಲ ಅಮ್ಮ ಅವರೇ, ನಿಮ್ಮದು ಮತ್ತು ಅನಿಕಾ ಅಮ್ಮವ್ರದ್ದು ಬಟ್ಟೆ ಬರೆನೆಲ್ಲ ಗೆಸ್ಟ್ ರೂಮ್ಗೆ ಶಿಫ್ಟ್ ಮಾಡಿದ್ದೀವಿ. ಇನ್ಮೇಲಿಂದ ನೀವು ಅಲ್ಲೇ ಇರಬೇಕಂತೆ. ಡ್ಯಾಡ್ ಯಾರನ್ನ ಕೇಳಿ ಹೀಗೆ ಮಾಡ್ತಿದ್ದಾರೆ? ಮೊದಲನೇ ದಿನಕ್ಕೆ ಹೀಗೆ, ಇನ್ ಮುಂದೆ ನಮ್ಮನ್ನೆಲ್ಲ ಬೀದಿಗೆ ತರ್ತಾರೋ ಏನೋ. ಚಂದ್ರಕಾಂತ್ ಸರ್ ಹತ್ರನೇ ಮಾತಾಡಿ ಅಮ್ಮವ್ರೆ, ನಿಮ್ಮನ್ನ ಯಾವುದೇ ರೂಮ್ಗೂ ಬಿಡಬಾರ್ದು ಅಂತ ಹೇಳಿದ್ದಾರೆ. ಬೇಬಿ, ಇಷ್ಟು ದಿನ ಆ ಮಾತನ್ನ ಹೇಳೋಕೆ ಕಾಯ್ತಾ ಇದ್ಲೇನೋ ಅನ್ನೋ ಹಾಗಿತ್ತು. ಅವಳ ಮಾತಿನ ದಾಟಿ ಹೇಗಿತ್ತು ಗೊತ್ತಾ ರೋಹಿತ್? ಮೊದ್ಲಿಂದಾನು ಸ್ವಲ್ಪ ಸ್ವಲ್ಪನೇ ದ್ವೇಷ ಕೂಡಿಡ್ತಾ ಬಂದ್ರೇನೆ ಇಂಥ ಆರೋಗ್ಯನ್ಸಿ ಬರೋಕ್ ಸಾಧ್ಯ. ನೀವವತ್ತು ಪ್ರಶ್ನೆ ಮಾಡಿದ್ರಿಂದ ನಾನು ಹುಡ್ಕಕ್ ಬಿದ್ದೆ. ನನ್ಗೆ ನನ್ನ ಅಪ್ಪಯ್ಯ ಸಿಕ್ಕಿದ್ರು. ಸ್ಯಾನೆ ಥ್ಯಾಂಕ್ಸ್ ಮೇಡಮ್. ನಾನು ಚುಚ್ಚಿ ಮಾತಾಡ್ಬೇಕು ಅಂತಾನೆ ಹಾಗಂದ್ಲು. ಜಸ್ಟ್ ಒಂದ್ ದಿನದಲ್ಲಿ ಅವಳ ಸ್ಟೇಟಸ್ ಹೆಚ್ಚಾಯ್ತು ಅಂದ್ರೆ ಕ್ಯಾರೆಕ್ಟರ್ ಬದಲಾಗೋಗುತ್ತಾ? ಹಳ್ಳಿ ಗಮಾರಿನ ಎಲ್ಲಿ ಕೂಡ್ಸಿದ್ರು ಅಷ್ಟೇನೆ. ಮಂಗಳಮ್ಮನ ಮುಖ ನೋಡ್ಕೊಂಡು ಸುಮ್ಮನಿದ್ದೆ. ಅಮ್ಮ ಬಿಟ್ಬಿಡಮ್ಮ, ಚಿಕ್ಕ ವಿಷಯಕ್ಕೆ ಸುಮ್ಮನೆ ನೀನ್ ಯಾಕೆ ತಲೆ ಕೆಡ್ಸ್ಕೋತೀಯ? ಇದು ಚಿಕ್ಕ ವಿಷಯ ಅಲ್ಲ ರೋಹಿತ್. ಅವಳಿಗೆ ಬಂದಿರೋ ಅಹಂಕಾರ ಅಂತಿಂತದಲ್ಲ. ಸಾಲದಕ್ಕೆ ನಮ್ ರಿಷಿ ಬೇರೆ ಅವಳನ್ನ ಇಷ್ಟಪಡ್ತಾ ಇದ್ದಾನೆ. ಅವಳ ಬಗ್ಗೆ ಒಂಚೂರು ತಪ್ಪಾಗಿ ಮಾತಾಡಿದ್ರು ಇವನು ಅಪ್ಸೆಟ್ ಆಗ್ಬಿಡ್ತಾನೆ. ನನ್ನ ಎದುರಿಗೆ ದುರಹಂಕಾರ ತೋರಿಸೋ ಅವಳನ್ನ ನಾನು ಸುಮ್ಮನೆ ಬಿಡಲ್ಲ. ಎಲ್ಲೂ ಕಾಣ್ತಾ ಇಲ್ವಲ್ಲ? ತಾತಯ್ಯ, ನೀವಿಲ್ಲೇ ರೀ, ನಾನು ಹುಡುಕೊಂಬತ್ತೀನಿ. ನೀವು ಸ್ಯಾನೆ ಓಡಾಡಬಾರ್ದು ಅಂತ ಡಾಕ್ಟ್ರ್ ಹೇಳೋರೆ. ಹಾ ಗೌರಿ,
ಗೌರಿ ಮೊಬೈಲ್ಗೆ ಒಂದ್ಸರಿ ಫೋನ್ ಮಾಡ್ತೀನಮ್ಮ. ಒಂದು ನಿಮಿಷ ಇರು ಚಂದ್ರು. ಊರ್ಮಿಳಾ, ಏನಂದೆ ಗೌರಿಗೆ? ಅವಳಿಗೆ ಮನೆ ಬಿಟ್ಟು ಹೋಗಕ್ಕೆ ಹೇಳ್ದ್ಯಾ? ಇಷ್ಟು ವರ್ಷ ಅವಳಿಗೆ ಅನ್ಯಾಯ ಮಾಡಿದ್ ಸಾಕಾಗ್ಲಿಲ್ವಾ? ಅವಳು ಮನೇಲಿದ್ರೆ ನಿನಗೇನು ಕಷ್ಟ? ಚಂದ್ರು, ಏನು ಹೇಳ್ತಿದ್ದೀರಾ? ನಾಟಕ ಆಡಬೇಡ. ನಿಮ್ಮಮ್ಮ ಹೇಳ್ಕೊಟ್ಟು ನಿನ್ ಗೌರಿ ಹತ್ರ ಹೇಳಿದ್ಯಾ, ಅದಕ್ಕೆ ಅವಳು ಎಲ್ಲೋ ಹೋಗಿರೋದು. ಚಂದ್ರು, ಕಮಲಿ, ಯಾಕೆಲ್ರೂ ಹಿಂಗ್ ಬಂದು ನಿಂತಿದ್ದೀರಿ? ನೀ ಇಲ್ಲಿದ್ಯಾ ಗೌರಿ? ನಿಮಗೆ ಬಿರ್ನ ತಿಂಡಿ ಮಾಡ್ಕೊಡೋಣ ಅಂತ ಬಂದೆ. ಯಾಕೆಲ್ರೂ ಗಾಬರಿಲಿದ್ದೀರಿ? ಗೌರಿ, ನೀನ್ ಇನ್ಮೇಲೆ ಯಾವ ಕೆಲಸನೂ ಮಾಡಬಾರ್ದು. ಕೆಲಸ ಮಾಡೋದಕ್ಕೆ ಮನೇಲಿ ಕೆಲಸದವರಿದ್ದಾರೆ. ಅಯ್ಯೋ ಅತ್ತೆ ಅವರೇ. ಗೌರಿ, ನೀನು ಈ ಮನೆ ಹಿರಿ ಸೊಸೆ, ರಾಣಿ ಇದ್ದಂಗೆ. ನಮ್ಮ ಕಮಲಿ ರಾಜ್ಕುಮಾರಿ. ನೀವೆಲ್ಲ ಇಷ್ಟು ವರ್ಷ ಸೇವೆ ಮಾಡಿದ್ದು ಸಾಕು. ಇನ್ಮೇಲೆ ಸೇವೆ ಮಾಡಿಸ್ಕೊಳ್ಳೋ ಸಮಯ. ಗೌರಿ, ನನ್ನ ಜೊತೆಗೆ ಬಾ. ಹಿರಿ ಸೊಸೆ ಹೇಗೆ ತಯಾರಾಗಬೇಕೋ ಹಾಗೆ ನಾನು ತಯಾರು ಮಾಡ್ತೀನಿ. ಬಾ. Hi, I'm Lasya. ನಮಸ್ತೆ. I'm a celebrity stylist by profession. I assume you are Kamali Mahajan, right? ಹೌದು, ನಾನೇ ಕಮಲಿ. ನಿಮಗೆ ಕನ್ನಡ ಬರ್ತಾಯ್ತಾ? ಅಫ್ಕೋರ್ಸ್ ನನಗೆ ಕನ್ನಡ ಬರುತ್ತೆ, ಆದರೆ ನನ್ನ ಅಸಿಸ್ಟೆಂಟ್ಸ್ಗೆ ಕನ್ನಡ ಬರಲ್ಲ. ಯೂಶ್ವಲಿ ನಾವು ಹೋಗೋ ಜಾಗದಲ್ಲೆಲ್ಲ ಎಲ್ಲರೂ ಇಂಗ್ಲೀಷೇ ಮಾತಾಡೋದು. ಸೊ ಇವತ್ತು ಪ್ರೆಸ್ ಮೀಟ್ ಇದೆ ಅಂತ ಮಿಸ್ಟರ್ ಚಂದ್ರಕಾಂತ್ ಅವ್ರು ಹೇಳಿದ್ದಾರೆ. ಇಷ್ಟು ದಿನ ಕಮಲಿ ಮಹಾಜನ್ ಅವರು ಹೇಗಾದರೂ ಇದ್ದಿರ್ಬೋದು, ಆದರೆ ಇನ್ಮೇಲೆ ಅವ್ರ ಲುಕ್ ಬದಲಾಗಬೇಕು ಅಂತ ಹೇಳಿದ್ದಾರೆ. ಸೊ ಸ್ಪೆಸಿಫಿಕ್ ಆಗಿ ನಿಮ್ಮ ಲುಕ್ ಹೀಗೆ ಇರಬೇಕು ಅಂತ ಏನಾದರೂ ಮೈಂಡಲ್ಲಿ ಇದೆಯಾ? ಓಕೆ, ಐ ವಿಲ್ ಟ್ರೈ ಸಮಥಿಂಗ್ ಬೆಸ್ಟ್. ಅನಿಕಾ, ಬಾ ಒಳಿಕೆ. ಅನಿಕಾ, ಬಾ ಅನಿಕಾ. ಬಿಡು ನನ್ನ. ಅನಿಕಾ, ಆಗಿದ್ನೆಲ್ಲ ನಾನು ಮರ್ತ್ಬಿಟ್ಟೇನಿ. ಏನೇ ಆದರೂ ನೀನು ನನ್ನ ತಂಗ್ಯವ. ನನ್ನ ಮ್ಯಾಕಾಗಲಿ ನನ್ನ ಅವನ ಮ್ಯಾಕಾಗಲಿ ದಯವಿಟ್ಟು ಕೋಪ ಮಾಡ್ಕೋಬೇಡ. ನಿನ್ನ ತರ ನಾವೇನೂ ಕಿತ್ಕೊಳ್ಳೋಕ್ಕಿಲ್ಲ. ಸಾರಿ ಟು ಇಂಟರಪ್ಟ್. ಈಗಾಗಲೇ ಲೇಟ್ ಆಗ್ತಿದೆ, ಶುರು ಮಾಡೋಣವಾ? ಸಂಸಿ, ನಂಗಿದ್ಯಾವುದೂ ಬೇಡ. ನಂಗೀಗಾಗಲೇ ಸ್ಟೈಲಿಸ್ಟ್ ಅವ್ರೆ. ವಾಟ್? ಇಷ್ಟು ದಿನ ಸಂಸಾರ ನಡೆಸಿದ ಹೆಂಡತಿ ಮತ್ತೆ ಮಗಳ ಕತೆ ಏನು? ಅನಿಕಾ,
ಈಗಲೂ ನನ್ನ ಮಗಳೇ. ಆ ಸತ್ಯನ ಯಾರೂ ಅಳಿಸೋದಿಕ್ಕೆ ಸಾಧ್ಯ ಇಲ್ಲ. ನನ್ನ ತಂದೆ ತಾಯಿ ಆಸ್ತಿಲಿ ನನ್ನ ಹಿರಿ ಮಗಳಾದ ಕಮಲಿಗೆ ಹೆಚ್ಚಿನ ಪಾಲಾದ್ರೂ ಇದರಿಂದ ಅನಿಕಾಗೆ ಯಾವ ತೊಂದರೆನೂ ಆಗಲ್ಲ. ಇದಕ್ಕಿಂತ ಮುಂಚೆ ಅವಳು ಹೇಗಿದ್ಲೋ ಹಾಗೆ ಇರ್ತಾಳೆ. ಅವರ ತಾಯಿ ಅಂದರೆ ನಿಮ್ಮ ಎರಡನೇ ಹೆಂಡತಿ? ಉರ್ಮಿಳ ವಿಷಯ ಹೇಳಬೇಕು ಅಂದರೆ ಆಕೆನ ಮದುವೆ ಆಗಿದ್ದು ಒಂದು ದೊಡ್ಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಆಕೆಗೆ ಸಲ್ಲಬೇಕಾಗಿರೋಂಥ ಆಸ್ತಿ, ಮಂತ್ಲಿ ಅಲೋಯನ್ಸ್ ಎಲ್ಲದನ್ನು ನೀಡಿ ಆಕೆಗೆ ನಾನು ಡೈವರ್ಸ್ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. Mom, what is Dad saying? Divorce? What is all of this? ಗೌರಿ, ಡಿವೋರ್ಸ್ ಅಂತ ಅಂದ್ರೆ ನಿಮ್ಮಿಬ್ರು ಪರಸ್ಪರ ಒಪ್ಪಿಗೆಯಿಂದ ಆಗ್ತಿದ್ಯಾ? ಮದುವೆನೇ ಒಪ್ಪಿಗೆಯಿಂದ ಆಗಿಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿದ್ನಲ್ಲ. ಇದರಿಂದ ಮುಂದೆ ಮಹಾಜನ ಬಿಸ್ನೆಸ್ಗೆ ಏನಾದ್ರು ಪರಿಣಾಮ ಬೀರುತ್ತಾ? ನೋ, ನಾಟ್ ಎಟ್ ಆಲ್. ಮಿಸ್ಟರ್ ಸದಾನಂದ್ ಅವರು ಸಂಪೂರ್ಣವಾಗಿ ಹುಷಾರಾಗಿದ್ದಾರೆ ಅಂತ ಕೇಳ್ಪಟ್ವಿ. ಅದ್ರ ಬಗ್ಗೆ ಏನಾದರೂ ಹೇಳ್ತೀರಾ? ಕೆಲವು ಕೆಟ್ಟ ಸಮಯಗಳಲ್ಲಿ ಒಳ್ಳೇದಾಗತ್ತೆ ಅಂತಾರಲ್ಲ, ಇದು ಅಂತ ಒಂದು ಗಳಿಗೆ ಅಷ್ಟೇ. ಮಾತಾಡೋಕ್ಕೂ ಆಗದೆ, ಓಡಾಡೋಕ್ಕೂ ಆಗದೆ, ಕಣ್ಣು ಮುಂದೆ ತಪ್ಪುಗಳು ನಡೀತಾ ಇದ್ರು ಸುಮ್ಮನೆ ಇರಬೇಕಾಯ್ತು. ಆದರೆ ಇನ್ನು ಮುಂದೆ ಹಾಗಾಗೋದಿಲ್ಲ. ಹಾಗಾದ್ರೆ ಈ ಕಮಲಿ ಮಹಾಜನ್ ಅವರಿಗೆ ಎಷ್ಟು ಆಸ್ತಿ ಸಿಗುತ್ತೆ ಅನ್ನೋ ವಿವರ ಹೇಳ್ತೀರಾ? ಕ್ಷಮಿಸಿ, ನಾವೀಗಲೇ ಅದನ್ನು ರಿವೀಲ್ ಮಾಡೋಕ್ಕಾಗಲ್ಲ. ತೀರಾ ಪರ್ಸ್ನಲ್ ಆದ್ರಿಂದ ನಾವುಗಳೇ ಅದನ್ನು ಬಗೆಹರಿಸ್ಕೊಳ್ತೀವಿ. ಇಷ್ಟು ವರ್ಷ ನಾನು ಯಾವುದಕ್ಕೋಸ್ಕರ ಕಾದಿದ್ನೋ ಅದು ನಡೆದಾಗಿದೆ. ನನ್ನ ಗಂಡ ಹುಷಾರಾಗಿದ್ದಾರೆ, ನನ್ನ ಸೊಸೆ ನನಗೆ ಸಿಕ್ಕಾಗಿದೆ. ಇನ್ನು ಯಾವ ಹುಡುಗಿ ಹತ್ರ ನನ್ನ ಮೊಮ್ಮಗಳಾಗಿ ನಡ್ಸು ಅಂತ ನಾನು ಕೇಳಿದ್ನೋ ಆಕೆನೇ ನಿಜವಾಗ್ಲೂ ನನ್ನ ಹಿರಿ ಮೊಮ್ಮಗಳು ಅನ್ನೋ ಸತ್ಯ ನಿಮಗೆಲ್ಲ ಗೊತ್ತಾಗಿದೆ. ನಾನು ಈ ಸಂತೋಷನ ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕು. ಗೌರಿ ಮತ್ತು ಕಮಲಿ ಈ ಮಹಾಜನ್ ಕುಟುಂಬಕ್ಕೆ ಸೇರಿದವರು ಅಂತ ಸಮಾಜಕ್ಕೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ನಾನು ನಿಮ್ಮನ್ನೆಲ್ಲ ಕರೆಸಿದ್ದು. ಎಲ್ರಿಗೂ ಧನ್ಯವಾದಗಳು. ಬಾ ಕಮಲಿ.